ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋಚಂದ್ರ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದು ನಮ್ಮ ಶಿವಮೊಗ್ಗದಲ್ಲಿ ಇರುವ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ನಾನು ಯಾವಾಗಲೂ ಬರ್ತೀನಿ ಇಲ್ಲಿಗೆ, ಬಟ್ ಶನಿವಾರ ಆಗಲ್ಲ, ಬಟ್ ವಿಶೇಷ ದಿನದಲ್ಲಿ ಎಲ್ಲ ಕೂಡ ನಾವು ಬರ್ತೀವಿ. ನನಗೆ ತುಂಬ ಇಷ್ಟವಾದ ಪ್ಲೇಸ್ ಅದು. ಪ್ಲೇಸ್ ಅನ್ನೋಕ್ಕಿಂತ ಇಷ್ಟವಾದ ದೇವರು ಕೂಡ ಹೌದು. ಮತ್ತು ಅಲ್ಲೇ ಮಾರಮ್ಮ ದೇವಸ್ಥಾನ ಕೂಡ ಇದೆಲ್ಲ, ಅದನ್ನು ಅಷ್ಟೇ. ನಾನಿಲ್ಲಿ ಹನುಮ ಜಯಂತಿ ಇರೋದ್ರಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದು. ಅಲ್ಲಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಮತ್ತೆ ನಾನು ದೇವಸ್ಥಾನದೊಳಗೆ ಬಂದೆ. ನಾನು ಬಂದಾಗ ಸಂಜೆ 5 o'clock ಆಗಿತ್ತು, ಯಾಕಂದರೆ ತುಂಬ ರಶ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದೆ ನಾನು. ಅಲ್ಲಿಂದ ನಾನು ಬಂದು ಇನ್ನೂ ಅಲ್ಲೆಲ್ಲ ಹೊರಗಡೆ ಎಲ್ಲ ತೊಳಿತಿದ್ರು, ಯಾಕಂದರೆ ಬೆಳಗ್ಗೆ ಎಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲನೂ ಕೂಡ ಮಾಡಿದರು. ಹಂಗಾಗಿ ಸಂಜೆ ಮತ್ತೆ ಎಲ್ಲ ಜನ ಆಗ್ತಾರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದೆ ನಾನು ಕೂಡ. ಅಲ್ಲಿಂದ ಬಂದು ದೇವಸ್ಥಾನದ ಒಳಗೆ ನೋಡಿದ್ರೆ ಅಲ್ಲೂ ಜನ ಇದ್ದರು. ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಸೊ ನಾವು ಕೂಡ ಹೋಗಿ ಜಾಯ್ನ್ ಆದೆ. ಆಮೇಲೆ ಪ್ರದಕ್ಷಿಣೆ ಹಾಕಿದ್ವಿ, ನಾನು ಮತ್ತು ನನ್ನ ಮಕ್ಕಳು ಇಬ್ಬರೂ ಕೂಡ. ತುಂಬ ಚೆನ್ನಾಗಿತ್ತು. ನಾವು ಬರುವಾಗ ಇನ್ನೂ ಫುಲ್ಲು ರಶ್ ಆಗಿತ್ತು. ಒಂದು ಕಡೆ ಡೋರು ಕ್ಲೋಸ್ ಮಾಡಿದ್ರು, ಈ ಕಡೆಯಿಂದ ಮತ್ತೆ ಓಪನ್ ಬಿಟ್ಟಿದ್ರು. ಸೊ ಅಲ್ಲೋಗಿ ಹಂಗೆ ಕೈ ಮುಗಿದ್ಬಿಟ್ಟು ಈ ಕಡೆ ಆಂಜನೇಯ ಸ್ವಾಮಿಗೆ ಹಣ್ಣು ಕಾಯಿ ಮಾಡಿಸಿದ್ವಿ. ತುಂಬ ಚೆನ್ನಾಗೇ ಮಾಡಿದ್ರು ಪೂಜೆ. ಹನುಮ ಜಯಂತಿ ದಿನ ಏನಪ್ಪ ವಿಶೇಷ ಅಂತ ಅಂದರೆ, ಈ ಸಣ್ಣ ಮಕ್ಕಳು ಎಲ್ಲ ಇರ್ತಾರಲ್ಲ, ಅಥವಾ ಮಕ್ಕಳು ಮನೇಲಿ ತುಂಬ ಹಠ ಮಾಡ್ತಿದ್ರೆ ಅಂಥವರೆಲ್ಲನೂ ಕೂಡ ಮಕ್ಕಳನ್ನ ಕರ್ಕೊಬಂದು ಅಲ್ಲಿ ದೀಪ ಹಚ್ಚಿಸ್ಬಿಟ್ಟು ಆಂಜನೇಯ ಸ್ವಾಮಿಗೆ ಅರ್ಚನೆ ಮಾಡಿಸೋದ್ರಿಂದ ಹನುಮ ಜಯಂತಿ ದಿನ ಮಕ್ಕಳು ಹಠ ಮಾಡೋದನ್ನು ಬಿಡ್ತಾರೆ ಅಂತ. ಸೊ ನಾನು ಕೂಡ ಹೋದ್ವಿ, ಅರ್ಚನೆ ಎಲ್ಲ ಮಾಡಿಸಿದ್ವಿ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನನ್ನ ಮಗ ಇದು ಡಾಲರ್ ಇರೋದು ಆಂಜನೇಯ ಸ್ವಾಮಿದು ಬೇಕು ಅಂತ ಕೇಳ್ತಿದ್ದ, ತೋರಿಸ್ತಿದ್ದಾನೆ ನೋಡಿ. ಆಮೇಲೆ ಅದು ಬೇಕು ಇದು ಬೇಕು ಅಂತ ಹೇಳಿ ತಗೊಂಡ. ಇಲ್ಲಿ ಆನೆ ಇತ್ತು 2 ದೇವಸ್ಥಾನದ ಎದುರುಗಡೆ. ಸೊ ಅದನ್ನು ತೆಗೆದು ಈ ಸೈಡ್ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಇಟ್ಟಿದ್ದಾರೆ, ಈ ಕಡೆ ಒಂದು ಈ ಕಡೆ ಒಂದು. ನನ್ನ ಮಗ ಅದಕ್ಕೆ ಕೇಳ್ತಿದ್ದ, ಯಾವಾಗಲೂ ನೋಡಿದ್ನಲ್ಲ ಅದಕ್ಕೆ, ಅಮ್ಮ ಈ ಕಡೆ ಇದ್ದಿದ್ದ ಆನೆ ಇಲ್ಲಿಗೆ ಓಡಿ ಬಂದುಬಿಟ್ಟಿದೆ ಅಂತಿದ್ದ. ಆಮೇಲೆ ಅಲ್ಲಿಂದ ಎದುರುಗಡೆ ಇದು ನನ್ನ ಫೇವ್ರೇಟ್ ಜಾಗ ನಿಜವಾಗ್ಲೂ, ಯಾಕೆಂದರೆ ಇಲ್ಲಿ ಮಸಾಲೆ ಮಂಡಕ್ಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾರಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ಕೂಡ. ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ದೇವಸ್ಥಾನ ಮಧ್ಯೆ ಈ ಅಂಗಡಿ ಇರೋದು. ಇವರು ತುಂಬ ವರ್ಷಗಳಿಂದನೂ ಇಟ್ಟಿದ್ದಾರೆ. ನಾನು ಸುಮಾರು ವರ್ಷದಿಂದನೂ ಕೂಡ ನೋಡಿದ್ದೀನಿ. ನಾನಲ್ಲಿ ಮಸಾಲೆ ಮಂಡಕ್ಕಿ ಬೋಟಿ ಮಸಾಲ ತೊಗೊಂಡೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹೋದಾಗೆಲ್ಲನೂ ಕೂಡ ಆಲ್ಮೋಸ್ಟ್ ಯಾವಾಗಲೂ ತಿಂತೀವಿ, ನಮ್ಮ ಮನೆಯವ್ರು ಯಾವಾಗಲೂ ಕೊಡಿಸ್ತಾರೆ. ಎಂತೆಂಥ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿನ್ನೋದಕ್ಕಿಂತನೂ ಇಲ್ಲಿ ತಿಂದರೆ ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಬನ್ ಮಸಾಲ ಬೇಕು ಅಂತ ಅವನು ಕೂಡ ಬನ್ ಮಸಾಲನ ಬೇಕು ಅಂದ ರೆಡಿ ಮಾಡ್ತಾಯಿದ್ರು ನೋಡಿ. ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು, ಮತ್ತು ಎಲ್ಲ ಫ್ರೆಶ್ಶಾಗೇ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಕೂಡ. ನನ್ನ ಮಗ ಹಂಗೇ ಬನ್ ಮಸಾಲ ತೊಗೊಂಡ. ಹಾಗೆ ಒಂದು ಸೋಡಾನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಸೋಡಾನು ತೊಗೊಂಡ್ವಿ, ಬನ್ ಮಸಾಲ ತೊಗೊಂಡ್ವಿ, ಮತ್ತು ಬೋಟಿ ಮಸಾಲ ತೊಗೊಂಡ್ವಿ. ಆಮೇಲೆ ನಾನು ಈ ಬೋಟಿ ನೋಡಿ ಬೋಟಿ ಬೇಕು ಅಂತ ಬೋಟಿ ತೊಗೊಂಡೆ. ನನ್ನ ಸಣ್ಣ ಮಗ ಗೋಲ್ಗಪ್ಪ ಬೇಕು ಅಂದ. ಅಲ್ಲೇ ಆಪೋಸಿಟಲ್ಲೇ ಗೋಲ್ಗಪ್ಪ ಅಂಗಡಿ ಇತ್ತು, ಅವನಿಗೂ ಕೂಡ ಅಲ್ಲಿ ತಿನ್ನಿಸಿದೆ. ಅಷ್ಟೊತ್ತಿಗೆ ಒಂದು 6:30-7 ಆಗ್ತಾ ಬಂದಿತ್ತು. ಅಲ್ಲಿಂದ ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಆಟೋ ಹತ್ತಿದ್ವಿ. ಆಟೋ ಹತ್ತಿದ್ರೆ ಅದು ಫುಲ್ಲು ಜಿಂಕಿ ಚಕ ಆಗಿಬಿಟ್ಟಿತ್ತು, ಯಾಕಂದರೆ ಹೊಸ ಆಟೋ ಅದು. ನಾವು ನಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ರೋಡಲ್ಲಿ ಬರ್ತಿತ್ತಲ್ಲ ಕೈ ಮಾಡಿದ್ವಿ. ಸೊ ಹೋಗ್ಬೇಕಲ್ವ, ಹಂಗಾಗಿ ಆಟೋದಲ್ಲಿ ನಿಲ್ಲಿಸ್ಬಿಟ್ಟು ಆಟೋ ಹತ್ತಿದ್ವಿ. ನೋಡಿದ್ರೆ ಆಟೋದೊಳಗೆ ಫುಲ್ಲು ಎಷ್ಟು ಚೆನ್ನಾಗಿದೆ ಅನ್ಬೋದು ಆಟೋ. ಸಣ್ಣದು TV ಕೂಡ ಇತ್ತು ಅಲ್ಲಿ. ಅದರಲ್ಲೂ ನಮ್ಮ ಅಪ್ಪು ಬಸ್ಸಿಂದು ನಮ್ಮ ಬಸವ ಫಿಲ್ಮ್ ಬೇರೆ ಹಾಕ್ಬಿಟ್ರು, ಇನ್ನೂ ಸೂಪರಾಗಿತ್ತು. ಹಿಂದೆ ಬೋರ್ಡ್ ಕೂಡ ಚೆನ್ನಾಗಿತ್ತು, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಕೂತವರಿಗೆ ಅದನ್ನು ಓದಿದ ತಕ್ಷಣ ಒಂಥರ ನೆಮ್ಮದಿಯಾಗಿ ಅನ್ನಿಸ್ತು ನಿಜವಾಗ್ಲೂ. ಅವ್ರು ಎಷ್ಟು ಚೆನ್ನಾಗಿ ಅದು ಹಿಂದೆ ನೇಮು ಟೈಟಲ್ ಹಾಕ್ಸಿದ್ರು, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಡಿ ಬಾಸ್ ಅವ್ರದ್ದು ಚೆನ್ನಾಗಿತ್ತು ಅಂತ ಅನ್ಬೋದು. ಅಲ್ಲಿಂದ ಫುಲ್ಲು ಮನೆ ಬರೋವರೆಗೂ ಅಲ್ಲಿಂದ ಸುಮಾರು ಒಂದು 20 ನಿಮಿಷ ಅಂತೂ ಬೇಕು ನಮ್ಮ ಮನೆಗೆ ಬರಲಿಕ್ಕೆ. ಅಲ್ಲಿವರೆಗೂ ಫಿಲ್ಮ್ ಆಲ್ಮೋಸ್ಟು ಸುಮಾರು ಒಂದು 1/4 ಭಾಗ ಅಂತೂ ನೋಡಿದೆ ಫಿಲ್ಮ್ನ. ನೋಡ್ಕೊತ ಬಂದಿದ್ದು, ಮನೆಗೆ ಬಂದಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಬಂತು.
ಆದರೆ ಡಿ ಬಾಸ್ ಅವ್ರದ್ದು ಅದೊಂದು ಟೈಟಲ್ ಹಾಕಿದ್ರಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ. ಮತ್ತು ಆಟೋದೊಳಗೂ ಅಷ್ಟೇ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಷ್ಟ ಆದರೆ ಕಾಮೆಂಟ್ ಮಾಡಿ ಲಿಂಕ್